ಒಂದೂರಲ್ಲಿ ಅಶೋಕ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಅಶೋಕ್ ತನ್ನ 20 ವಯಸ್ಸಿನ ಮಗನಾದ ಚಂದನ್ ಜೊತೆ ತಳ್ಳೋ ಅಂಗಡಿನ ತಗೊಂಡು ಊರಲ್ಲೆಲ್ಲ ಮೊಮೋಸ್ ವ್ಯಾಪಾರನ ಮಾಡ್ತಾ ಇದ್ದ. ಇದು ಒಂದು ದಿನದ ವಿಷಯ. ಅಶೋಕ್ ಚಂದನ್ ಜೊತೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದ. ಆಗ ಅಶೋಕನಿಗೆ 17 ವರ್ಷದ ಮಗಳಾದ ಅನಿತಾ ಅವ್ರಿಬ್ರಿಗೂ ಹೇಳ್ತಾಳೆ, ಅಪ್ಪ, ನಾ ಕುಕಿಂಗ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಆ ಕೋರ್ಸ್ ಮಾಡಕ್ಕೆ ನನಗ್ ಫೀಸ್ ಬೇಕಾಗಿತ್ತು. ಇವಾಗ ಇದ್ಯಾ ಹೊಸ ತಾಪತ್ರೆ ನಮ್ಮ? ಅಪ್ಪ, ಕುಕಿಂಗ್ ಅಂದ್ರೆ ಅಡಿಗೆ ಮಾಡೋ ಕೋರ್ಸ್ ಅಂತ. ನಮ್ಮ ಕಾಲದಲ್ಲಿ ಇಂಥ ಬೇಡದಿರೋ ಮಾತುಗಳನ್ನ ನಾವು ಮಾತಾಡ್ತಾನೆ ಇರ್ಲಿಲ್ಲ. ಅಲ್ಲ ಅಮ್ಮ, ನಿಮ್ಮಮ್ಮ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಮತ್ ನೀನು ಈ ಅವಶ್ಯಕತೆ ಇಲ್ದಿರೋ ಕೋರ್ಸ್ನ ಯಾಕೆ ಮಾಡ್ಬೇಕು? ನಾನು ಸುಮ್ನೆ ದುಡ್ಡನ್ನ ಖರ್ಚು ಮಾಡಲ್ಲ. ಅಶೋಕ್ ಮಾತ್ ಕೇಳಿಸ್ಕೊಂಡು ಅಶೋಕ್ ಹೆಂಡತಿ ಬಿಂದು ಹೇಳ್ತಾಳೆ, ನಿಮ್ ಕಾಲ ಬೇರೆನೇ ಇತ್ತು, ಆದ್ರೆ ಕಾಲ ಬದಲಾಗಿದೆ. ಮಗಳಿಗೆ ಬೇಜಾರ್ ಮಾಡ್ಬೇಡಿ. ನಿನ್ನ ಮಗಳಿಗೆ ರೆಸ್ಟೋರೆಂಟ್ಗೆ ಹೋಗಿ ಅಡ್ಗೆ ಮಾಡ್ಬೇಕಂತೆ. ಅಲ್ಲ, ಅವಳಿಗೆ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ಅದು ಅಲ್ದೆ ನಾನು ಈ ವರ್ಷ ಇವಳ ಓದನ್ನು ಕೂಡ ನಿಲ್ಲಿಸ್ತೀನಿ. ಇಷ್ಟ ಹೇಳಿ ಅಶೋಕ್ ತನ್ನ ಮಗ ಚಂದರ್ನ ಕರ್ಕೊಂಡು ಊರಲ್ಲಿ ಮೊಮೋಸ್ ವ್ಯಾಪಾರ ಮಾಡಕ್ಕೆ ಹೋಗ್ತಾನೆ. ಅಶೋಕ್ ತಳ್ಳೋ ಗಾಡಿನ ತಗೊಂಡು ಊರಿನ ಮಧ್ಯದಲ್ಲಿ ಬಂದಾಗ ಅಲ್ಲಿ ಮುಖ್ಯಸ್ಥರು ಸಿಗ್ತಾರೆ. ಅವ್ರು ಹೇಳ್ತಾರೆ, ಮತ್ತೆ ಏನ್ ಸಮಾಚಾರ ಅಶೋಕ್? ಎಲ್ಲ ಆರಾಮ? ದೇವ್ರ ಆಶೀರ್ವಾದ ಮುಖ್ಯಸ್ಥರೇ. ನಿನ್ನ ಮಗ ಚಂದನ್ ಅಂತೂ ಈಗ ತುಂಬಾ ದೊಡ್ಡವನಾಗಿದ್ದಾನೆ. ಈಗ ನೀನು ಇವನ್ ಮದ್ವೆ ಮಾಡಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಅದು ಅಲ್ಲದೆ ಅವನು ನಿನ್ನ ಕೆಲ್ಸ ಕೂಡ ಸಹಾಯ ಮಾಡ್ತಾ ಇದ್ದಾನೆ. ನೀವ್ ಹೇಳ್ತಿರೋದೇನೋ ಸರಿಯಾಗಿದೆ, ಆದ್ರೆ ನಾನ್ ಅನ್ಕೋತಾ ಇದ್ದೀನಿ ಮೊದ್ಲು ನನ್ನ ಮಗಳು ಅನಿತಾ ಮದ್ವೆ ಮಾಡ್ಬೇಕು ಅಂತ. ಅನಿತಾಗೆ ಇನ್ನು 17 ವರ್ಷ ಅಷ್ಟೇ ಅಶೋಕ್. ಅದಕ್ಕೂ ಮುಂಚೆ ನೀನ್ ಅವಳನ್ನ ಸ್ಕೂಲಿಂದ ಬಿಡಿಸ್ಬೇಕಾಗತ್ತೆ. ಯಾಕಂದ್ರೆ ಹುಡ್ಗಿರ್ನ ಓದಿಸಿ ಏನು ಪ್ರಯೋಜನ ಆಗಲ್ಲಪ್ಪ. ಒಂದ್ ವೇಳೆ ಹೆಣ್ಮಕ್ಳು ಚೆನ್ನಾಗಿ ಓದಿ ಏನಾದ್ರೂ ಆದ್ರೂ ಕೂಡ ಅವಳು ತಂದೆಗೆ ಸಹಾಯ ಆಗಲ್ಲ, ಬದ್ಲಿಗೆ ತನ್ನ ಗಂಡನಿಗೆ ಸಹಾಯ ಆಗ್ತಾಳೆ. ಪಾಪ ತಂದೆ ಕೇವಲ ತನ್ನ ಮಗಳ ಮದ್ವೆ ಖರ್ಚು ನಿಭಾಯಿಸ್ಬೇಕಷ್ಟೇ. ಮತ್ತೆ ಗಂಡ್ಮಕ್ಳು ಯಾವಾಗ್ಲೂ ತಂದೆ ತಾಯಿ ಸೇವೆ ಮಾಡ್ಕೊಂಡೇ ಇರ್ತಾರೆ. ನೀವು ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ದೀರಾ ಮುಖ್ಯಸ್ಥರೇ. ಇವತ್ ನಾನು ನನ್ನ ಹೆಂಡತಿ ಹತ್ರ ಇದೇ ವಿಷಯ ಮಾತಾಡ್ತಾ ಇದ್ದೆ. ನಾನ್ ನಾಳೆನೆ ಅನಿತಾನ ಸ್ಕೂಲಿಂದ ಬಿಡಿಸ್ತೀನಿ. ಮಾರನೆಯ ದಿನ ಅನಿತಾ ಸ್ಕೂಲ್ಗೆ ಹೋಗಕ್ಕೆ ತಯಾರಿ ಆಗ್ತಾ ಇರ್ತಾಳೆ. ಆಗ ಅಶೋಕ್ ತನ್ನ ಮಗಳಿಗೆ ಹೇಳ್ತಾನೆ, ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅನಿತಾ. ನೀನು ಮನೆ ಕೆಲಸ ನೋಡ್ಕೊಂಡಿದ್ರೆ ಸಾಕು. ಅಶೋಕ್ ಮಾತ್ ಕೇಳಿಸ್ಕೊಂಡು ಬಿಂದುಗೆ ತುಂಬಾನೇ ಕೋಪ ಬರುತ್ತೆ. ರೀ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ, ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ಯಾ ನೀನೇ ಹೇಳು. ಹೇಗೂ ಇನ್ನು ಸ್ವಲ್ಪ ದಿನದಲ್ಲಿ ಅನಿತಾಗೆ ಮದುವೆ ಇದೆ. ಅವಳನ್ನ ಓದಿಸ್ಕೊಂಡು ಕೂತ್ಕೊಂಡಿದ್ರೆ ನಮ್ಗೇನ್ ಲಾಭ? ನೀವು ಅನಿತಾಕ್ಕಿಂತ ಹೆಚ್ಚಾಗಿ ಚಂದನ್ನೇ ನೋಡ್ಕೋತಾ ಇದ್ದೀರಾ. ನಿಮ್ಗೆ ಚಂದನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅವ್ನ್ ಏನೇ ತಪ್ಪು ಮಾಡಿದ್ರು ನಿಮಗದ್ ಕಂಡು ಬರಲ್ಲ ಅಲ್ವಾ? ನೀವ್ ಅವನ್ಗೆ ಯಾವತ್ತಾದ್ರೂ ಕೇಳಿದ್ರಾ ಅವ್ನ್ ಮಧ್ಯರಾತ್ರಿಯಲ್ಲಿ ಮನೆಗೆ ಯಾಕೆ ಬರ್ತಾನೆ ಅಂತ? ಎಲ್ಲಿ ಹೋಗ್ತಾನೆ ಅವನು? ಏನ್ ಮಾಡ್ತಾನೆ? ಚಂದನ್ ಹುಡುಗ ಬಿಂದು, ಮತ್ತೆ ಹುಡುಗರು ಸಂಜೆ ಆದ್ಮೇಲೆ ಮನೇಲಿ ಇರಬಾರ್ದು. ಬದ್ಲಿಗೆ ಅವನ ಗೆಳೆಯರ ಜೊತೆ ಕೂತ್ಕೋಬೇಕು. ತಿಂಗಳಲ್ಲಿ 10 ದಿನ ಅಷ್ಟೇ ನಿಮ್ ಜೊತೆ ಅವನು ಕೆಲಸ ಮಾಡ್ತಾನೆ. ಮತ್ತೆ ಉಳಿದಿರೋ 20 ದಿನ ಏನು ಕೆಲಸ ಮಾಡದೆ ಊರಲ್ಲಿ ತೀರ್ಕೊಂಡಿರ್ತಾನೆ. ವಿದ್ಯಾಭ್ಯಾಸ ಇದೆಲ್ಲ ಚಂದನ್ ತಲೆಗೆ ಹತ್ಲೇ ಇಲ್ಲ. ಹೆಂಡತಿ ಮಾತ್ ಕೇಳಿಸ್ಕೊಂಡು ಅಶೋಕ್ ಚಂದನ್ನ ಕರ್ಕೊಂಡು ಮೊಮೋಸ್ ವ್ಯಾಪಾರ ಮಾಡಕ್ಕೆ ಊರಲ್ಲಿ ಗಾಡಿನ ತಳ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಕೋಪದಿಂದ ಚಂದನ್ಗೆ ಹೇಳ್ತಾನೆ, ನನಗೊತ್ತು ನಿಮ್ಮ ತಾಯಿ ಎಷ್ಟು ಹಠಮಾರಿ ಅಂತ. ಅವಳು ಏನಾದ್ರೂ ಮಾಡಿ ಅನಿತಾನ ಸ್ಕೂಲ್ ಬಿಡಿಸ್ದಾರಾಗ ಮಾಡ್ತಾಳೆ. ನನಗೆ ಅರ್ಥ ಆಗ್ತಿಲ್ಲ ಅಪ್ಪಾಜಿ, ಅಮ್ಮಂಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತ. ಅವಳು ಯಾವಾಗ ನೋಡಿದ್ರು ನನ್ನ ಬಗ್ಗೆ ನಿಮ್ಮ ಹತ್ರ ದೂರ ನೀಡ್ತಾನೆ ಇರ್ತಾಳೆ. ನೀನ್ ಬೇಜಾರು ಮಾಡ್ಕೋಬೇಡ, ಅವಳು ಗೊತ್ತಿಲ್ವಲ್ಲ ಗಂಡು ಮಕ್ಕಳೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋರು ಅಂತ. ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ. ದಿನಗಳು ಹೀಗೆ ಕಳೀತಾ ಇದ್ದಂತೆ ಒಂದು ದಿನ ಅಶೋಕ್ ಮೊಮೋಸ್ ವ್ಯಾಪಾರ ಮಾಡ್ತಿರುವಾಗ ಆಗ ಅದೇ ಊರಿನ ಪಂಕಜ್ ಎಂಬ ಪೈಲ್ವಾನ್ ಅಶೋಕ್ ಅಂಗಡಿ ಹತ್ರ ಬಂದು ಅವನಿಗೆ ಹೇಳ್ತಾನೆ, ನಿನ್ನ ಜಮೀನ್ದಾರ್ ಸಾಹೇಬ್ರು ಬರಕ್ ಹೇಳಿದಾರೆ ಅಶೋಕ್. ಜಮೀನ್ದಾರ್ ಸಾಹೇಬ್ರು ನನ್ಯಾಗ ಬರಕ್ ಹೇಳಿದ್ರು? ಈಗ ನೀನೇ ಹೋಗ್ಬಿಟ್ಟು ಅವ್ರನ್ನ ಕೇಳಪ್ಪ. ತಕ್ಷಣ ಅಶೋಕ್ ಅಲ್ಲಿಂದ ಜಮೀನ್ದಾರ್ ಮನೆಗೆ ಹೋಗ್ತಾನೆ. ಜಮೀನ್ದಾರ್ ಅಶೋಕ್ ಬಂದಿದ್ದನ್ನ ನೋಡಿ ಅಶೋಕ್ಗೆ ಹೇಳ್ತಾರೆ, ನಿನ್ನ ಮಗ ಸುಳ್ಳು ಹೇಳ್ಬಿಟ್ಟು ನನ್ನ ಹತ್ರ 2 ವರ್ಷದಿಂದ ಸಾಲ ತಗೊಂಡು ಹೋಗ್ತಾ ಇದ್ದಾನೆ. ಇದುವರೆಗೂ ಅವನು 10 ಲಕ್ಷ ರೂಪಾಯಿ ಸಾಲ ತಗೊಂಡಾಗಿದೆ. ಏನ್ ಸುಳ್ಳು ಹೇಳ್ಬಿಟ್ಟು ತಗೊಂಡು ಹೋಗ್ತಿದ್ದ? ಅದು ನಿನಗೆ ಕ್ಯಾನ್ಸರ್ ಇದೆ ಅಂತಲ್ಲ, ಅದ್ರ ಚಿಕಿತ್ಸೆಗೆ ಅಂತ ತಗೊಂಡೋದಪ್ಪ.
ಆದ್ರೆ ನೆನ್ನೆ ನನಗೆ ಗೊತ್ತಾಗಿದ್ದು ಅವನು ದುಡ್ಡನ್ನ ತಗೊಂಡೋಗ್ಬಿಟ್ಟು ಜೂಜಾಡ್ತಾನೆ ಅಂತ. ನಾನ್ ದುಡ್ಡು ವಾಪಸ್ ಕೊಡು ಅಂತ ಕೇಳೋಕ್ ಹೋದಾಗ ಅವನು ಊರ್ ಬಿಟ್ಟೆ ಓಡೋದ. ಈಗ ಅದ್ರ ಸಾಲನ ನೀನೇ ತೀರಿಸ್ಬೇಕು. ಜಮೀನ್ದಾರ್ ಸಾಹೇಬ್ರೆ, ನನ್ ಮಗ ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಪ್ಪ. ಅದು ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ನಾನ್ ನಿನಗೆ 10 ದಿನ ಟೈಮ್ ಕೊಡ್ತೀನಿ. ಒಂದ್ ವೇಳೆ 10 ದಿನದಲ್ಲಿ ನನ್ನ 10 ಲಕ್ಷ ರೂಪಾಯಿ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನ್ ನಿನ್ನ ಮನೆಯಿಂದಾನೇ ನಿನ್ನ ಕೂತ್ಗೆ ಹಿಡಿದು ಆಚೆ ತಳ್ಬೇಕಾಗತ್ತೆ. ಅಶೋಕ್ ಬೇಜಾರ್ ಮಾಡ್ಕೊಂಡು ತನ್ ಮನೆಗೆ ವಾಪಸ್ ಬರ್ತಾನೆ. ಬಂದು ನಡೆದಿರೋ ಎಲ್ಲಾ ಘಟನೆಗಳನ್ನ ತನ್ನ ಹೆಂಡತಿ ಬಿಂದು ಮುಂದೆ ಹೇಳ್ಕೊತಾನೆ. ನನಗೊಂದು ಅರ್ಥ ಆಗ್ತಿಲ್ಲ ಬಿಂದು. ನಾನಂತೂ ಈಗ ಬೀದಿಗೆ ಬಂದ್ಬಿಟ್ಟೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾನೆ ಇಲ್ಲ. ನನಗಿವಾಗ ಗೊತ್ತಾಯ್ತು, ಚಂದನ್ ಮಧ್ಯರಾತ್ರಿಲಿ ಚೀಲ ತಗೊಂಡು ಎಲ್ಲಿ ಹೋಗ್ತಾ ಇದ್ದ ಅಂತ. ಅವ್ನ್ ಮನೆ ಬಿಟ್ಟು ಓಡ್ತಾ ಇದ್ದ. ತಪ್ಪಲ್ಲ ನಂದೇ ಬಿಂದು, ನೀನ್ ಸರಿಯಾಗಿ ಹೇಳ್ತಾ ಇದ್ದೆ. ಗಂಡು ಮಗ ಅಂತ ತುಂಬಾ ಸಲಿಗೆ ಕೊಟ್ಬಿಟ್ಟೆ ನಾನು. ಆಗ ಅನಿತಾ ತನ್ನ ತಂದೆಗೆ ಹೇಳ್ತಾಳೆ, ಅಪ್ಪ ನೀವ್ ಧೈರ್ಯನ ಕಳ್ಕೋಬೇಡಿ. ಚಂದನ್ ಅಣ್ಣ ನಿಮ್ ಜೊತೆ ಇಲ್ಲ ಅಂದ್ರೆ ಏನು? ಏನಾಯ್ತು? ನಾನ್ ನಿಮ್ ಜೊತೆ ಇದೀನಿ ಅಲ್ವಾ? ಆದ್ರೆ ಮಗಳೇ, ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಅಪ್ಪ, ನಿಮಗ್ ಗೊತ್ತಿಲ್ದೆ ಕುಕಿಂಗ್ ಕೋರ್ಸ್ಗೆ ಅಮ್ಮ ನನ್ಗೆ ದುಡ್ಡು ಕೊಟ್ಟಿದ್ರು. ಅದ್ರಿಂದ ನಾನು ಒಂದ್ ಹೊಸ ಡಿಶ್ ನ ಕಂಡು ಹಿಡಿದಿದ್ದೀನಿ. ಮೊಮೋಸ್ ಈಗ ಹಳೆ ಡಿಶ್ ಆಗೋಯ್ತು. ನಾನ್ ನಿಮ್ ಜೊತೆ ನಾಳೆಯಿಂದ ಊರಲ್ಲಿ ಪಾನ್ ದೋಸನ ಮಾರಾಟ ಮಾಡ್ತೀನಿ. ನೀವು ನನಗೆ ಸಿಟಿಯಿಂದ ಪಾನ್ ತಂದ್ಕೊಡಿ ಅಷ್ಟೇ. ಆದ್ರೆ ಮಗಳೇ, ಜಮೀನ್ದಾರು ಕೇವಲ 10 ದಿನ ನನಗೆ ಸಮಯ ಕೊಟ್ಟಿರೋದು. ಇಷ್ಟೊಂದು ವಿಚಾರ ಯಾಕೆ ಮಾಡ್ತಾ ಇದ್ದೀರಾ? ನಮ್ ಮಗಳು ಕಂಡು ಹಿಡ್ದಿರೋ ಈ ಪಾನ್ ದೋಸಾ ಪವಾಡನೇ ಮಾಡ್ಬಿಡ್ಬೋದು ಅಲ್ವಾ? ಮಾರನೇ ದಿನ ಅಶೋಕ್ ಅನಿತಾ ಹೇಳಿರೋ ಹಾಗೆ ಪಾನ್ಗಳನ್ನ ತಂದ್ಕೊಡ್ತಾನೆ. ಅನಿತಾ ಆ ಎಲ್ಲ ಪಾನ್ಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿ ದೋಸೆ ಹಿಟ್ಟನ್ನ ತಯಾರಿ ಮಾಡ್ತಾಳೆ. ತನ್ನ ತಂದೆ ಜೊತೆ ಪಾನ್ ದೋಸೆ ವ್ಯಾಪಾರಕ್ಕೆ ಹೋಗ್ತಾಳೆ. ಅನಿತಾ ಒಂದು ದೊಡ್ಡ ತವಾನ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಪಾನ್ ದೋಸೆ ಹಿಟ್ಟನ್ನ ಹಾಕ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ದೋಸೆ ತಯಾರಾಯ್ತು. ತಯಾರಾದ ಆ ಪಾನ್ ದೋಸೆ ಮೇಲೆ ಮೇಲ್ಗಡೆಯಿಂದ ತುಂಬಾನೇ ಬೆಣ್ಣೆ ಹಾಕಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಆ ಅನಿತಾ ಮಾಡಿದ ಪಾನ್ ದೋಸೆಯ ಪರಿಮಳ ಊರಲ್ಲೆಲ್ಲ ಹರಡ್ತು. ಆಗ ಅಲ್ಲಿ ಹೋಗ್ತಿರೋ ಒಬ್ಬ ವ್ಯಕ್ತಿ ಅಂಗಡಿ ಹತ್ರ ಬಂದು ಹೇಳ್ತಾನೆ, ಇದು ಯಾವ ತರದ ದೋಸೆ? ಇದು ಪಾನ್ ದೋಸೆ. ಈ ತರ ದೋಸೆ ಅಂತೂ ನಾನು ಯಾವತ್ತೂ ನೋಡೂ ಇಲ್ಲ, ಇದ್ರ ಬಗ್ಗೆ ಕೇಳೂ ಇಲ್ಲ. ನೀವಿದನ್ನ ಒಂದ್ಸಾರಿ ತಿಂದು ನೋಡಿದ್ರೆ ಈ ರುಚಿ ನೀವು ಮರೆಯೋಕೆ ಸಾಧ್ಯನೇ ಇಲ್ಲ. ಈ ದೋಸೆಗೆ ಬೆಲೆ ಎಷ್ಟು? ಒಂದ್ ದೋಸೆಗೆ 50 ರೂಪಾಯಿ. ನಾನ್ ನಮ್ಮ ಅಮ್ಮವ್ರ ಜೊತೆ ಇಲ್ಲಿಗೆ ಬಂದಿದ್ದು. ಈಗ್ಲೇ ಅವ್ರನ್ನ ಕರ್ಕೊಂಬರ್ತೀನಿ ಇಲ್ಲಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ಒಬ್ಳು ಸುಂದರವಾದ ಹೆಂಗಸಿನ ಜೊತೆ ಬರ್ತಾನೆ. ಬಂದು ಹೇಳ್ತಾರೆ, ಅನಿತಾಗೆ ಆ ಹೆಂಗಸು ಹೇಳ್ತಾಳೆ, ನಾನು ಪಕ್ಕದ ಊರಿನ ಜಮೀನ್ದಾರ್ ಹೆಂಡತಿ ಗಜರಿ. 3 ದಿನಗಳ ನಂತರ ನನ್ ಮಗಳ ಮದ್ವೆ ಕಲೆಕ್ಟರ್ ಸಾಬ್ ಜೊತೆ ಆಗ್ತಾ ಇದೆ. ನಾನು ಈ ಊರಲ್ಲಿ ಅಡಿಗೆ ವ್ಯವಸ್ಥೆಗೋಸ್ಕರ ಬಂದಿದ್ದೆ. ಯಾರಾದ್ರೂ ಹೊಸ ಅಡಿಗೆ ಮಾಡ್ತಾರೆ ಅಂತ. ಆದ್ರೆ ನನ್ಗೆ ಈ ಹೊಸ ಪಾನ್ ದೋಸೆ ನೋಡಿ ನನ್ಗೆ ವಿಶ್ವಾಸ ಬಂದಿದೆ. ಇದಕ್ಕಿಂತ ಒಳ್ಳೆ ಆಹಾರ ನನಗ್ ಸಿಗಲ್ಲ ಅಂತ. ನೀನು ನನ್ ಮಗಳ ಕಾರ್ಯಕ್ರಮಕ್ಕೆ ಈ ಪಾನ್ ದೋಸೆ ಮಾಡ್ಕೊಡ್ತೀಯಾ? ಹಾ 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 ಮಾಡ್ತೀನಿ ಅಲ್ವಾ ಮೇಡಮ್, ನೀವು ನನಗೊಂದು ಅವಕಾಶ ಕೊಟ್ಟು ನೋಡಿ ಅಲ್ವಾ? ಆಯ್ತು, ನೀನ್ ಮಾಡಿರೋ ಪಾನ್ ದೋಸೆನ ನಮ್ ಮನೆಗ್ ಬಂದಿರೋ ಎಲ್ಲ ಅತಿಥಿಗಳಿಗೆ ಇಷ್ಟ ಆದ್ರೆ ನಾನ್ ನಿನಗೆ 15 ಲಕ್ಷ ರೂಪಾಯಿನ ಕೊಡ್ತೀನಿ. ಬಾ ನನ್ ಜೊತೆಗೆ. ಅನಿತಾ ತನ್ನ ಅಪ್ಪ ಮತ್ತೆ ಅಮ್ಮನ್ನ ಕರ್ಕೊಂಡು ಕಜರಿ ಜೊತೆ ಅವ್ರ ಊರಲ್ಲಿರೋ ಬಂಗ್ಲೆಗೆ ಅವ್ರೆಲ್ರೂ ಹೋಗ್ತಾರೆ. ಅನಿತಾ ಪಾನ್ ದೋಸೆ ತಯಾರಿ ಮಾಡಕ್ಕೆ ಶುರು ಮಾಡ್ತಾಳೆ. 3 ದಿನದ ಒಳಗಡೆ ಅನಿತಾ ತುಂಬಾ ಕಷ್ಟಪಟ್ಟು ಶ್ರದ್ಧೆಯಿಂದ ಮದ್ವೆಗ್ ಬರೋ ಎಲ್ಲ ಅತಿಥಿಗಳಿಗೆ ಪಾನ್ ದೋಸೆನ ತಯಾರಿ ಮಾಡ್ತಾಳೆ. ಮದ್ವೆಗ್ ಬಂದಿರೋ ಒಬ್ಬ ವ್ಯಕ್ತಿ ಆ ಪಾನ್ ದೋಸೆನ ತಿಂದು ಖುಷಿಯಿಂದ ಹೇಳ್ತಾನೆ, ನಾನಂತೂ ಭಾರತದಲ್ಲಿ ಪ್ರತಿಯೊಂದು ಜಾಗದಲ್ಲೂ ದೋಸೆ ತಿಂದಿದ್ದೀನಿ, ಆದ್ರೆ ಇದಕ್ಕಿಂತ ರುಚಿಯಾದ ದೋಸೆ ನಾನ್ ಜೀವನದಲ್ಲೇ ತಿಂದಿಲ್ಲ. ಮದ್ವೆಗ್ ಬಂದಿರೋ ಎಲ್ಲ ಅತಿಥಿಗಳಿಗೆ ಅನಿತಾ ಮಾಡಿರೋ ಪಾನ್ ದೋಸೆ ತುಂಬಾನೇ ಇಷ್ಟ ಆಯ್ತು. ಇದನ್ನೆಲ್ಲ ನೋಡಿ ಕಜರಿಗೆ ತುಂಬಾ ಖುಷಿಯಾಗಿ ಅನಿತಾಗೆ ಹೇಳ್ತಾಳೆ, ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀಯಾ, ನಿನ್ ಜಾಗ ಇಲ್ಲಲ್ಲ. ನೀನು 5 ಸ್ಟಾರ್ ಲೆವೆಲ್ ಅಲ್ಲಿ ಇರ್ಬೇಕಾಗಿತ್ತು. ನಾನ್ ನಿನ್ಗೆ 15 ಲಕ್ಷ ರೂಪಾಯಿ ಕೊಡೋ ಜೊತೆಗೆ ಸಿಟಿನಲ್ಲಿರೋ 5 ಸ್ಟಾರ್ ಹೋಟೆಲ್ ಇಂದ ಪಾನ್ ದೋಸೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ. ಕಜರಿ ಅವರು ಅನಿತಾಗೆ 15 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ಅನಿತಾ ಎಲ್ಲ ದುಡ್ಡನ್ನ ತನ್ನ ತಂದೆಗೆ ಕೊಡ್ತಾಳೆ. ಅಪ್ಪ, ಈ ದುಡ್ಡು ಮೇಲೆ ನಿಮಗ್ ಅಧಿಕಾರ ಇದೆ. ಮಗಳ ಮಾತ್ ಕೇಳಿಸ್ಕೊಂಡು ಅಶೋಕ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಮಗಳೇ, ನಿನ್ನ ನನ್ನ ಜೀವನ ಪೂರ್ತಿ ಹೊರೆ ಅಂತಾನೆ ಅನ್ಕೊಂಡಿದ್ದೆ.
ನಾನು ಯಾವತ್ತೂ ಅನ್ಕೊಂಡಿದ್ದು ಒಂದೇ, ಗಂಡು ಮಕ್ಕಳು ಮಾತ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಆದ್ರೆ ನನ್ನ ಯೋಚನೆ ತಪ್ಪಾಗಿತ್ತು. ಇವತ್ ನನಗೆ ಏನ್ ಅರ್ಥ ಆಗಿದ್ದಂದ್ರೆ, ಕಷ್ಟ ಕಾಲದಲ್ಲಿ ತಂದೆ ತಾಯಿಗಳಿಗೆ ಯಾರು ಸಹಾಯಕ್ಕೆ ಬರ್ತಾರೆ ಅಂದ್ರೆ ಅದು ಕೇವಲ ಹೆಣ್ಮಕ್ಳಷ್ಟೇ. ಅಶೋಕ್ ಅಲ್ಲಿಂದ ಸೀದಾ ಜಮೀನ್ದಾರ್ ಮನೆಗೆ ಹೋಗಿ ದುಡ್ಡು ಕೊಡ್ತಾ ಹೇಳ್ತಾರೆ, ಜಮೀನ್ದಾರ್ ಸಾಹೇಬ್ರೆ, ಇದ್ ತಗೊಳ್ಳಿ ನಿಮ್ಮ 10 ಲಕ್ಷ ರೂಪಾಯಿ. ನನಗ್ ಗೊತ್ತು ಅಶೋಕ್, ನೀನ್ ಇಷ್ಟೊಂದು ಬೇಗ 10 ಲಕ್ಷ ರೂಪಾಯಿ ಹೇಗ್ ದುಡ್ದೆ ಅಂತ. ದೇವ್ರು ಅನಿತಾ ತರ ಮಗಳನ್ನೇ ಎಲ್ರಿಗೂ ಕೊಡ್ಲಿ. ಸ್ವಲ್ಪ ದಿನಗಳ ನಂತರ ಅನಿತಾಗೆ ಸಿಟಿನಲ್ಲಿರೋ ಒಂದು ದೊಡ್ಡ 5 ಸ್ಟಾರ್ ಹೋಟೆಲಿಂದ ಪಾನ್ ದೋಸೆ ಮಾಡೋ ಕಾಂಟ್ರಾಕ್ಟ್ ಸಿಕ್ತು. ಮಗಳ ಬೆಳವಣಿಗೆ ನೋಡಿ ಅಶೋಕ್ಗೆ ಖುಷಿ ಆಯ್ತು. ಅನಿತಾ ತನ್ನ ತಂದೆಗೆ ಹೇಳ್ತಾಳೆ, ಅಪ್ಪ, ನೀವಿನ್ ಮುಂದೆ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ ಅಪ್ಪ. ನಾವೀಗಿರೋ ಚಿಕ್ಕ ಮನೆ ಜಾಗದಲ್ಲಿ ಒಂದ್ ದೊಡ್ಡ ಮನೆ ಕಟ್ಟೋಣ. ನಾನ್ ನಿನ್ನ ಮತ್ತೆ ಅಮ್ಮನ್ನ ಯಾವತ್ತೂ ಬಿಡಲ್ಲ. ಅನಿತಾ ಮಾತ್ ಕೇಳಿಸ್ಕೊಂಡು ಅವಳ ಅಮ್ಮ ಬಿಂದು ಅಶೋಕನ್ಗೆ ಹೇಳ್ತಾಳೆ, ನಾನ್ ಹೇಳಿದ್ದೆ ಅಲ್ವಾ ನಿಮ್ಗೆ, ನಮ್ ಮಗಳ್ ಮಾಡೋ ಪಾನ್ ದೋಸೆಯಿಂದ ಒಂದ್ ಪವಾಡನೇ ನಡಿಬಹುದು ಅಂತ. ಬಿಂದು ಮಾತ್ ಕೇಳಿಸ್ಕೊಂಡು ಅಶೋಕನ್ಗೆ ನಗು ಬರುತ್ತೆ. ನಿಜ ಏನಂದ್ರೆ ಅನಿತಾ ಕಂಡು ಹಿಡ್ದಿರೋ ಈ ಪಾನ್ ದೋಸೆ ಪವಾಡನೇ ಮಾಡ್ಬಿಡ್ತು ಅಂತ.